ಹೆಂಗಂದ್ರೆ ಫೆಬ್ರವರಿ ಬಂದೈತಿ, ಈಗ ಭಾರತ್ ಹುಣ್ಣಿಮೆ ಅಂತೂ ಮುಗಿದು ಹೋತ. ಇವಾಗಂತೂ ಯಲ್ಲಮ್ಮ ಗುಡ್ಡದಾಗ ಹೆಂಗೆ ಬೇಕಾದಂಗೆ ರಶ್ ಅಂದ್ರೆ ರಶ್, ಭಾಳ ಮಂದಿ ಅಂದ್ರೆ ಕೂಡ್ಬಿಟ್ಟಿರ್ತಾರೆ, ಕಾಲಿಡಕ್ಕೆ ಜಾಗ ಇರೋಂಗಿಲ್ಲ. ಸೊ ಕೆಲವೊಬ್ರು ಸ್ಟಾರ್ಟಿಂಗ್ ಹೋಗ್ತಿರ್ತೀರಿ ಯಲ್ಲಮ್ಮ ಗುಡ್ಡಕ್ಕೆ, ಇನ್ನು ಕೆಲವೊಬ್ರು ಹೋಗಿ ಬಂದಿರ್ತೀರಿ, ಮತ್ತು ಇನ್ನು ಕೆಲವೊಬ್ರು ಇವಾಗ ಪ್ಲ್ಯಾನ್ ಮಾಡ್ತಿರ್ತೀರಿ, ಹೋಗ್ಬೇಕು ನಾನು ಉತ್ತರ ಕರ್ನಾಟಕದಲ್ಲಿರೋ ಸವದತ್ತಿ ಜಿಲ್ಲೆಯೊಳಗಿರುವಂತಹ ಯಲ್ಲಮ್ಮ ಗುಡ್ಡನ ನೋಡ್ಬೇಕಂತ ಹೇಳಿ ಭಾಳ ಮಂದಿ ಹಾತೊರೆಯಾಗತ್ತೀರಿ. ಹೆಂಗೆ ನೋಡಬೇಕು ಹೆಂಗಿಲ್ಲ ಅಂತ ಹೇಳಿ ಕೆಲವೊಬ್ಬರಿಗೆ ರೂಲ್ಸು ರೆಗ್ಯುಲೇಷನ್ಸ್ ಇರಲ್ಲ. ಕೆಲವೊಬ್ರು ಸೀದಾ ಡೈರೆಕ್ಟಾಗಿ ದೇವ್ರ ಗುಡಿಗೆ ಹೋಗ್ಬಿಡ್ತಾರೆ, ಇನ್ನು ಕೆಲವೊಬ್ರು ಕಣ್ಣು ದೇವ್ರು ಇರ್ತೈತೆ ಅಲ್ಲಿ ನಮಸ್ಕಾರ ಮಾಡ್ಬಿಡ್ತಾರೆ. ಆ್ಯಕ್ಚುಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾನೆ ಕೇಳ್ರಿ. ಈ ವಿಡಿಯೋದೊಳಗೆ ಎಲ್ಲರೂ ಕಂಪ್ಲೀಟಾಗಿ ಕೇಳ್ರಿ, ಯಾವ ಥರ ದೇವಸ್ಥಾನಕ್ಕೆ ಹೋಗಬೇಕು, ಏನೇನು ರೂಲ್ಸ್ ಇದಾವೆ, ಏನೇನು ರೆಗ್ಯುಲೇಷನ್ಸ್ ಇದಾವೆ ಅಂತ ಹೇಳಿ ನಿಮ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಯಾರ್ಯಾರು ಯಲ್ಲಮ್ಮ ಗುಡ್ಡಕ್ಕೆ ಹೋಗಕ್ಕೆ ತಯಾರಿ ಮಾಡಕತ್ತೀರಿ, ಹೋಗಕ್ಕೆ ನಿಂತೀರಿ, ನಾಳೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿರಂದ್ರೆ ಈ ರೂಲ್ಸನ್ನ ಎಲ್ಲರೂ ಫಾಲೋ ಮಾಡಿರಿ. ಫಸ್ಟ್ ಆಫ್ ಆಲ್ ನೀವು ಪರಿಶುದ್ಧವಾಗಿ ಹೋಗಬೇಕು. ಯಾವ ಥರ ಅಂತಂದರೆ ಅಲ್ಲಿ ನೀವು ಸವದತ್ತಿಗೆ ಹೋದಾಗ ಫಸ್ಟು ಜೋಗುಳಬಾವಿ ಅಂತ ಇದೆ, ಅಲ್ಲಿ ಕೇಳ್ರಿ, ಅಲ್ಲಿ ಯಾರಿಗಾದ್ರೂ ಕೇಳ್ರಿ ಜೋಗುಳಬಾವಿ ಎಲ್ಲೈತೆ ಅಂತ ಹೇಳಿ. ಫಸ್ಟು ಜೋಗುಳಬಾವಿದಲ್ಲಿ ಹೋಗಿ ನೋಡಿ ಹೋಗ್ಬಿಟ್ಟು ಪೂರ್ತಿ ನೀವು ಸ್ನಾನ ಮಾಡಿರಿ. ಅದರಲ್ಲಿ ನೀರು ಮುಳುಗಿ ಏಳಿ 1-2-3 ಸಲ ಎದ್ದು ಬಿಟ್ಟು ಅಲ್ಲಿಂದ ಹೊಳ್ಳಪಾಸ್ ನೀವು ಯಮಗೊಂಡ ಅಂತಿದೆ, ಅಲ್ಲಿ ಯಮಗೊಂಡ ಹತ್ರ ಹೋಗ್ಬಿಟ್ಟು ಅಲ್ಲಿ ಆ ಒಂದು ಗುಡ್ಡದಲ್ಲಿ 24 ಗಂಟೆ ಆಮೇಲೆ 12 ತಿಂಗಳು ಕೂಡ ನೀರು ಬರ್ತಿರ್ತದೆ. ಒಂದು ಕೊಳವೆಯಿಂದ ಯಾವುದೇ ರೀತಿಯ ನೀರು ಸ್ಟಾಪ್ ಆಗಿಲ್ಲ ಯಲ್ಲಮ್ಮ ಗುಡ್ಡದೊಳಗೆ, ಯಮಗೊಂಡದೊಳಗೆ. ಆ ನೀರನ್ನು ನಮಗೆ ಚಿಮ್ಮತಾರ, ಆ ಚಿಮ್ಮಿದ ನೀರನ್ನು ನಮ್ಮ ದೇಹದ ಮೇಲೆ ಬೀಳ್ತೈತೆ. ಸೊ ಅದರಿಂದ ನಾವು ಆಮೇಲೆ ಏನು ಮಾಡಬೇಕು, ಅಲ್ಲಿಂದ ಪರಶು ಪೂಜೆ ಬೆಳಗಿನ ಪೂಜೆ ಶಿವ ಪೂಜೆಯ ಮಗ ನೋಡಲು ಬಂದೇವೆ, ನಿನ್ನ ಗುಡಿಗೆ ಸೇವೆ ಮಾಡಲು ಬಂದೇವೆ, ನಿನ್ನ ಗುಡಿಗೆ ಸೇವೆ ಮಾಡಲು ಬಂದೇವೆ. ಆಮೇಲೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಸನ್ನಿಧಿಗೆ ಹೋಗ್ಬೇಕು. ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ರೀ. ಹೋಗೋ ಜಾಗದಾಗಂತ್ರೂ ನಾನಂತೂ ಹೋಗೇನಲ್ಲ, ನಿಜವಾಗ್ಲೂ ಭಾಳ ರಶ್ ಇರ್ತೈತಿ. ಮತ್ತು ಇನ್ನೊಂದು ಮಧ್ಯಾಹ್ನ ಬಿಸಿಲಾಗ ಹೋಗಿರಲ್ಲ, ಭಾಳ ಅಂದ್ರೆ ಭಾಳ ಸೇಫ್ ಆಗಿರ್ರಿ. ಯಾಕಂತಂದ್ರೆ ಅಲ್ಲಿ ಬಿಸಿಲು ಸೀದಾ ನೆತ್ತಿಗೆ ಬೀಳ್ತಿರ್ತೈತಿ. ಎಲ್ಲರೂ ಕೂಡ ಒಂದು ತಲೆ ಮೇಲೆ ಕ್ಯಾಪೋ ಅಥವಾ ಒಂದು ಸ್ಕಾರ್ಫೋ ತೊಗೊಂಡು ಹೋಗ್ರಿ. ಯಾಕಂತಂದ್ರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀರಿ, ಆದಷ್ಟು 1-2 ಸ್ಕಾರ್ಫನ್ನು ಕೆಲವು ವೇಲನ್ನು ನೀವು ಜೊತೆಗೆ ಇಟ್ಕೊಂಡು ಹೋಗ್ರಿ. ಮತ್ತು ನೀರಂತೂ ಮರೆಯೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನೀವೇನಾದ್ರು ತರಕ್ಕೆ ಹೊಂಟ್ರಿ ಅಂತಂದ್ರೆ 1 ತಾಸು ಮಟನೂ ನೀವು ಬರೋಕ್ಕಾಗಿಲ್ಲ. ಯಾಕಂತಂದ್ರೆ ಅಷ್ಟು ರಶ್ ಇರ್ತೈತಿ ದೇವಸ್ಥಾನನ. ನೀವೇನೋ ಗಂಟು ಮೂಟೆ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರೆ ನೀರಿನ ಬಾಟ್ಲಿ ಮಸ್ಟ್ ಆ್ಯಂಡ್ ಶುಡ್ ಇಟ್ಕೋರಿ ನೀವು. ಅದಾದ್ಮೇಲೆ ಸ್ಕಾರ್ಫ್ ತಗೊಂಡು ಮರೆಯೋಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಸೇಫ್ ಮಾಡಿರಿ. ಯಾಕಂತಂದ್ರೆ ಈಗಿನ ಬಿಸಿಲಿನ ತಾಪಮಾನ ಭಾಳ ಅಂದ್ರೆ ಭಾಳ ಜಾಸ್ತಿ ಐತಿ. ಇದರಿಂದ ಸ್ಕಿನ್ ಮೇಲೆ ಅಲರ್ಜಿ ಆಗೋ ಚಾನ್ಸಸ್ ಇರ್ತೈತಿ. ಸೊ ಆದ್ದರಿಂದ ಸೆಕ್ಯೂರಾಗಿ ಹೋಗ್ರಿ, ಸೆಕ್ಯೂರಾಗಿ ಬರ್ರಿ. ಗೋ ಸೇಫ್ ಆ್ಯಂಡ್ ಕಮ್ ಸೇಫ್. ಯಾಕಂತಂದರೆ ಈಗಿರೋ ಒಂದು ಕಾಲಮಾನ ಯಾವ ಥರ ಆಯ್ತಂದ್ರೆ ಈಗಿನ ಮಕ್ಕಳಂತೂ ಭಾಳ ಸೂಕ್ಷ್ಮ. ನಾವು ಒಂಚೂರು ಏನಾದ್ರು ಬಿದ್ದರೂ ಕೂಡ ಅವಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಲೆವೆಲಿಗೆ ಇರ್ತಾರೆ ಮಕ್ಕಳು. ಯಾಕಂತಂದ್ರೆ ಪೇರೆಂಟ್ಸ್ಗಳು ಅದೇ ರೀತಿ ಬೆಳೆಸಿರ್ತಾರೆ. ನಾವೆಲ್ಲ ಒಂದು ಟೈಮ್ನೊಳಗೆ ಹೆಂಗೆ ಬೇಕಾದಂಗೆ ಬಿದ್ದರೂ ನಾವು ಏನೋ ಧಾಡಿ ಆಗ್ತಿರ್ಲಿಲ್ಲ, ಆರಾಮಾಗಿರ್ತಿದ್ವಿ. ಆದ್ರೆ ಈಗ ನೋಡಿದ್ರೆ ಎಲ್ಲ ಮಕ್ಕಳು ಫುಲ್ ಹೈಜೆನಿಕ್ ಇರ್ತಾರೆ, ಫುಲ್ ಸೆನ್ಸಿಟಿವ್ ಇರ್ತಾರೆ. ಒಂಚೂರು ಹಿಂಗೆ ಮಾಡಿದ್ರು ಕೂಡ ಅವ್ರಿಗೆ ಭಾಳ ಪೇನ್ ಆಗ್ತಿರ್ತದೆ. ಸೊ ಇಷ್ಟು ಸೆನ್ಸಿಟಿವ್ ಇರ್ತಾರೆ ಮಕ್ಕಳು. ಅಂಥವ್ರನ್ನ ಭಾಳ ಸೇಫಾಗಿ ಟ್ರೀಟ್ ಮಾಡಿರಿ, ಭಾಳ ಕೇರ್ಫುಲ್ಲಾಗಿ ಇಟ್ಕೊಳ್ರಿ. ಇವನ್ ನಾನು ತಮಾಷೆ ಮಾಡ್ದಲ್ಲ, ಆಸ್ ಅ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇರ್ತೈತಿ. ಆದಷ್ಟು ಬೇಗ ನೀರು ಕುಡೀರಿ. ಯಾಕಂತಂದ್ರೆ ಈ ಒಂದು ನೀವು ಏನಾರು 2-3 ದಿನ ಏನಾರು ಸ್ಟೇ ಮಾಡ್ಬೇಕಂತಿದ್ರೆ ಅಲ್ಲಿ ಬಿಸಿಲಿನ ವಾತಾವರಣಕ್ಕೆ ನಿಮ್ಮ ದೇಹ ಡಿಹೈಡ್ರೇಟ್ ಆಗುತ್ತೆ. ಡಿಹೈಡ್ರೇಟ್ ಆದ್ರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ. ಸೊ ನೀರಿನ ಅಂಶ ಕಡಿಮೆ ಆಗದಿರೋ ಹಂಗೆ ನಿಮ್ಮನ್ನು ನೀವು ನೋಡ್ಕೊಡ್ರಿ. ಸೊ ಈ ರೀತಿ ರೂಲ್ಸ್ ಇದಾವೆ. ಫಸ್ಟ್ ನೋಡ್ರಿ, ಇನ್ನೊಂದ್ಸಲ ಹೇಳ್ತಾರೆ, ಲಕ್ಷ ಕೊಡ್ರಿ. ಫಸ್ಟ್ ಜೋಗುಳಬಾವಿಗೆ ಹೋಗ್ರಿ. ಅಲ್ಲಿಂದ ನೀವು ಏನೋ 1-2-3 ಸಲ ಮುಳಿಗೆದ್ದು ಅಲ್ಲಿಂದ ಯಮಗೊಂಡಕ್ಕೆ ಹೋಗ್ಬೇಕು. ಅಲ್ಲಿ ನೀರು ಚಿಮ್ಕಿಸ್ಕೊಂಡು ಅದಾದ್ಮೇಲೆ ಪರಶುರಾಮನ ದೇವಸ್ಥಾನಕ್ಕೆ ಹೋಗ್ಬೇಕು. ಪರಶುರಾಮನ ದೇವಸ್ಥಾನ ಆದ್ಮೇಲೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಒಂದು
ಬೇಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ನೀವು ವಾಪಸ್ ಮನೆಗೆ ಹೋಗ್ಬೇಕು. ಮತ್ತು ಬೇರೆ ಕಡೆ ಸುತ್ತಾಡಿದ್ನೆ ಟ್ರಿಪ್ ಮಾಡಿದ್ನೆ ಅದೆಲ್ಲ ಇಲ್ಲ. ದೇವಸ್ಥಾನಕ್ಕೆ ಹೋಗಿರಂದ್ರೆ ಫಸ್ಟ್ ಮನೆಗೆ ಹೋಗ್ಬೇಕು. ನೀವು ಕಾಯಿ ಹಣ್ಣು ತೊಗೊಂಡು ಮೊದಲು ಮನೆಯೊಳಗೆ ಇಡ್ರಿ, ಅದಾದ್ಮೇಲೆ ನೀವು ಎಲ್ಲರೂ ಹೋಗ್ರಿ. ಅದನ್ನ ಬಿಟ್ಟು ನೀವು ಸುತ್ತಾಡಕ್ಕೆ ಫ್ರೆಂಡ್ಸ್ ಜೊತೆ ಬಂದೇವಿ, ಫ್ಯಾಮಿಲಿ ಜೊತೆ ಬಂದೇವಿ, ಪಾರ್ಕಿಗೆ ಹೋಗ್ಬೇಕು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ಭಾಳ ಕಷ್ಟ ಆಗ್ತೈತಿ ಮುಂದೆ. ಯಾಕಂತಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಪ್ರತಿಯೊಬ್ಬ, ನಾ ಯಲ್ಲಮ್ಮ ಅಂತಾನೆ ಹೇಳ್ತಾ ಇಲ್ಲ, ಪ್ರತಿಯೊಂದು ದೇವಸ್ಥಾನನೂ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿರಿ ಅಂತಂದ್ರೆ ಫಸ್ಟ್ ನೀವು ಹೋಗ್ಬೇಕಾದ್ದು ನಿಮ್ಮ ಮನೆಗೆ ಹೋಗ್ಬಿಟ್ಟು ನೀವು ಎಲ್ಲರೂ ಹೋಗ್ರಿ, ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗ್ರಿ. ಆಮೇಲೆ ಇನ್ನೊಂದು, ಈ ಇನ್ಫಾರ್ಮೇಷನಿಂದ ನಿಮಗೇನಾದರೂ ಹೆಲ್ಪ್ ಆಗೈತೆ ಅಂತಂದ್ರೆ ಸೊ ಎಲ್ಲರೂ ಕೂಡ ಎಲ್ಲಮ್ಮ ದೇವಿ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮತ್ತು ಇನ್ನೊಂದು, ಈ ಫೆಬ್ರವರಿ ಒಳಗಂತೂ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಎಲ್ಲಮ್ಮ ಗುಡ್ಡ. ಸೊ ಎಲ್ಲರೂ ಕೇರ್ಫುಲ್ ಆಗಿರ್ರಿ. ಮತ್ತು ಚಪ್ಪಲಂತೂ ಗಟ್ಟನು ಚಪ್ಪಲ್ ಹಾಕೋರಿ. ಯಾಕಂತಂದ್ರೆ ಆ ಬೆವ್ರಿಗೆ, ಆ ಬಿಸಿಲಿಗೆ ಮೈ ಮೇಲಿಂದ ಬೆವ್ರು ಹಂಗೆ ಇಳಿದಿಡು ಕಾಲಾಗ ಬಂದು ಚಪ್ಪಲ್ ಹರಿದೋಗೋ ಚಾನ್ಸಸ್ ಇರ್ತೈತಿ. ಸೊ ಎಲ್ಲರೂ ಕೂಡ ಗಟ್ಟಿ ಚಪ್ಪಲ್ ಹಾಕೊಂಡು ಹೋಗ್ರಿ. ಮತ್ತು ಇನ್ನೊಂದು, ಭಾಳ ಹೀಲ್ಸ್ ಚಪ್ಪಲ್ ಹಾಕೊಂಡು ಹೋಗ್ಬೇಡ್ರಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಭಾಳ ಫ್ಯಾಷನ್ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಓವರಾಗಿ ಗ್ರ್ಯಾಂಡ್ ಡ್ರೆಸ್ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಆ ಇರೋ ಬಿಸಿಲಿಗೆ ನಿಮ್ಗೆ ಏನೇ ಇದ್ರೂ ಸುಸ್ತಾಗಿ ಹೋಗ್ಬಿಡ್ತೀರಿ. ನೀವು ದೇವ್ರು ನೋಡೋಕ್ಕೂ ನಿಮ್ಗೆ ಆಗಂಗಿಲ್ಲ, ಅಷ್ಟು ಸುಸ್ತಾಕಿರಿ ನೀವು. ಸೊ ಆದಷ್ಟು ಬೇಗ ಹಗುರವಾದ ಡ್ರೆಸ್ಸನ್ನು ಹಾಕೊಡ್ರಿ, ಪೂರ್ತಿ ಮೈ ಮುಚ್ಚುವಂಥ ಡ್ರೆಸ್ ಹಾಕೋರಿ. ಕಾಟನ್ ಡ್ರೆಸ್ ಹಾಕೊಂಡಂತೂ ಭಾಳ ಚಲೋ ಇರ್ತೈತಿ. ಮತ್ತು ಜಾಸ್ತಿ ಹೀಲ್ಸ್ ಸ್ಲೀಪರ್ಸ್ ಭಾಳ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ನಾರ್ಮಲಾಗಿ ಯೂಸ್ ಮಾಡಿರಿ. ಯಾಕಂತಂದ್ರೆ ಅಲ್ಲಿರೋ ಒಂದು ವಾತಾವರಣ ತಕ್ಕಂಗೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಜೆಷನಿಂದ ನಿಮಗೇನಾದರೂ ಓವರ್ ಅನ್ಸಿದ್ರೆ ಅದಕ್ಕೆ ಸಾರಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಆಲ್ ದ ಬೆಸ್ಟ್. ಚಲೋ ತಂಗ ಹೋಗಿ ಬರ್ರಿ ಎಲ್ಲಮ್ಮ ಗುಡ್ಡ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಕೊನೆಯದಾಗಿ ಉಧೋ 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 ಎಲ್ಲಮ್ಮ ದೇವಿ ನಮಃ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.